ಬಿಕೆ ಸಂಗಮೇಶ್ವರ್ ಕಾಂಗ್ರೆಸ್ ಶಾಸಕ. ಆದರೆ ಇವರ ಪುತ್ರನ ಕೊಲೆಗೆ ಜೈಲಿನಲ್ಲೇ ಕೂತು ಕ್ರಿಮಿಯೊಬ್ಬ ಸ್ಕೆಚ್ ಹಾಕಿರುವ ವಿಷಯ ಕೋಲಾಹಲ ಸೃಷ್ಟಿಸಿದೆ. ಭದ್ರಾವತಿಯಲ್ಲಿ ತಲ್ಲಣ ಉಂಟಾಗಿದೆ. ಎಂಎಲ್ಎ ಮಗನ ಕೊಲೆಗೆ ಜೈಲಿನಲ್ಲೇ ಕೂತು ಸ್ಕೆಚ್. ಬಸವೇಶ್ವರ ಸರ್ಕಲ್ನಲ್ಲಿ ಶಾಸಕರ ಪುತ್ರನ ಕೊಲೆಗೆ ಹುಕುಂ. ಹೌದು, ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ವರ್ ಅವರ ಪುತ್ರ ಬಸವೇಶ್ ಕೊಲೆಗೆ ಸ್ಕೆಚ್ ಹಾಕಿರುವ ವಿಷಯ ಬಯಲಾಗಿದೆ. ಗಾಂಜಾ ಪೆಡ್ಲರ್ ಆಗಿರುವ ಭದ್ರಾವತಿಯ ಡಿಚ್ಚಿ ಮುಬಾರಕ್ ಸದ್ಯ ಜೈಲು ಸೇರಿದ್ದಾನೆ. ಆತ ಬಸವೇಶ್ ಕೊಲೆಗೆ ಸಂಚು ರೂಪಿಸಿದ್ದು ಟಿಪ್ಪು ಎಂಬಾತನಿಗೆ ಸುಪಾರಿ ಕೊಟ್ಟಿದ್ದಂತೆ. ಟಿಪ್ಪು ಆಪ್ತನಾಗಿರುವ ಮುಬಾರಕ್ ಎಂಬಾತ ಗುತ್ತಿಗೆದಾರ ಸುನಿಲ್ ಬಳಿ ಬಸವೇಶ್ವರ ಬಗ್ಗೆ ವಿಚಾರಿಸಿದ್ದಾನೆ. ಈ ವೇಳೆ ಕೊಲೆ ಸಂಚು ಗೊತ್ತಾಗಿದ್ದು ಓಲ್ಡ್ ಪೊಲೀಸ್ ಠಾಣೆಗೆ ಸುನಿಲ್ ದೂರು ನೀಡಿದ್ದಾರೆ. ಆಗಸ್ಟ್ 17ರಂದು ಬಸವೇಶ್ ಕೊಲೆಗೆ ಸ್ಕೆಚ್ ಹಾಕಿದ್ದು ಇದಕ್ಕಾಗಿ ಚಾಕುವನ್ನ ರೆಡಿ ಮಾಡಿದ್ರಂತೆ. ಭದ್ರಾವತಿ ಗಾಂಧಿ ಸರ್ಕಲ್ನಲ್ಲಿ ಕೊಲೆಗೆ ಡಿಚ್ಚಿ ಮುಬಾರಕ್ ಸೂಚನೆ ಕೊಟ್ಟಿದ್ದು ಇದಕ್ಕಾಗಿ ಕಾರಿನ ಜೊತೆ 4 ಕಳಿಸುವುದಾಗಿ ತಿಳಿಸಿದ್ನಂತೆ. ಜೈಲಿನಲ್ಲಿ 2 ನಂಬರ್ಗಳಿಂದ ಕ್ರಿಮಿ ಟಿಪ್ಪುಗೆ ಕರೆ ಮಾಡಿ ಮಾತನಾಡಿದ್ದಾನೆ ಎನ್ನಲಾಗ್ತಿದೆ. ಸದ್ಯ ಓಲ್ಡ್ ಟೌನ್ ಪೊಲೀಸರು ಬಸವೇಶ್ಗೆ ಭದ್ರತೆ ನೀಡಿದ್ದು ಓರ್ವರನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ. ಜೈಲಿನಿಂದ ಒಂದು ಕರೆ ಬಂದಿದೆ ಮತ್ತು ಕೊಲೆ ಬೆದರಿಕೆ ಇದೆ ಅಂತಂದು ಉಲ್ಲೇಖಿಸಲಾಗಿದೆ. ಈ ರೀತಿ ಮಾಹಿತಿ ಆಧಾರದ ಮೇಲೆ ನಾವು ಒಂದು FIR ಮಾಡ್ಕೊಂಡಿದ್ದೀವಿ. ಈಗ ಯಾರು ಆರೋಪಿತರಿದ್ದಾರೆ, ಆಮೇಲೆ ಯಾರ್ಯಾರು ಹೆಸರು ಅದರಲ್ಲಿ ಕೇಳಿ ಬರ್ತಾ ಇದೆ ಅಂತ ನೋಡಿಕೊಂಡು ಅವರೆಲ್ಲರಿಗೂ ಕರೆದು ವಿಚಾರಣೆ ಮಾಡ್ತಾ ಇದ್ದೀವಿ. ಗಾಂಜಾ ಪೆಡ್ಲರ್ ಡಿಚ್ಚಿ ಮುಬಾರಕ್ ಮತ್ತು ಶಾಸಕರ ಪುತ್ರ ಬಸವೇಶ್ ನಡುವೆ ಯಾವ ವಿಷಯಕ್ಕೆ ವೈಷಮ್ಯವಿದೆ ಅನ್ನೋದು ಗೊಂದಲ ಮೂಡಿಸಿದೆ. ಸದ್ಯ ಭದ್ರಾವತಿ ಕ್ಷೇತ್ರದಲ್ಲಿ ತಂದೆಯ ವ್ಯವಹಾರವನ್ನ ಬಸವೇಶ್ ನೋಡಿಕೊಳ್ತಿದ್ದು ಕೊಲೆಯ ಸ್ಕೆಚ್ ವಿಷಯ ಆತಂಕ ಮೂಡಿಸಿದೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.